ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕೊನೆವರೆಗೆ ವಿಡಿಯೋನ ನೋಡಿ ಅಂತಕ್ಕಂಥದ್ದು. ಯಾಕಂದರೆ ಅರ್ಧಂಬರ್ಧ ನೋಡಿದ್ರೆ ಯಾವುದೇ ಪ್ರಶ್ನೆಗಳು ಅರ್ಥ ಆಗಂಗಿಲ್ಲ. ಕೇವಲ ನೀವು 1-2 ಪ್ರಶ್ನೆಗಳು ನೋಡಿದ್ರೆ ಕೊನೆಯ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಮೊದಲ ಹೆಜ್ಜೆ ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು. ಯಾವುದೇ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಯೂಟ್ಯೂಬ್ನಲ್ಲಿ ಕ್ಲಾಸ್ಗಳು ಸಿಗ್ತವೆ. ಯಾವುದು ಇಂಪಾರ್ಟೆಂಟ್ ಅನಿಸ್ತದ ಅದನ್ನು ನೋಡ್ತಾ ಹೋಗ್ರಿ. ನಿಮ್ಮ ಒಂದು ಗುರಿನ ಮುಟ್ಟೋದಕ್ಕೆ ಈಸಿ ಆಗಲಿ ಅಂತಕ್ಕಂಥದ್ದು. ನಿಮ್ಮ ಗುರಿಗೆ ನಮ್ಮದೊಂದು ಸಣ್ಣ ಪ್ರಯತ್ನ ಅಂತಕ್ಕಂಥದ್ದು. ಕೊನೆವರೆಗೆ ನೋಡ್ತಾ ಹೋಗ್ರಿ. ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥದ್ದು. ಬನ್ನಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಿದ್ದು ಯಾವ ವರ್ಷ ಅಂತಕ್ಕಂಥದ್ದು. ಆಯ್ಕೆ 1 1813, ಆಯ್ಕೆ 2 1814, ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಆಯ್ಕೆ 3 1833, ಆಯ್ಕೆ 4 1835 ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಮಾಧ್ಯಮವನ್ನಾಗಿ ಮಾಡಿದ ವರ್ಷ 1835ರಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕಳಿಂಗ ಯುದ್ಧವನ್ನು ನಡೆಸಿದ ಭಾರತೀಯ ದೊರೆ ಯಾರು ಅಂತಕ್ಕಂಥದ್ದು. ಕಳಿಂಗ ಯುದ್ಧವನ್ನು ನಡೆಸಿದ ಭಾರತೀಯ ದೊರೆ ಯಾರು ಅಂತಕ್ಕಂಥದ್ದು. ಇಲ್ಲಿ ಸಮುದ್ರಗುಪ್ತ, ಚಂದ್ರಗುಪ್ತ, ಶಿವಾಜಿ, ಅಶೋಕ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇಲ್ಲಿ ಅಶೋಕನು ಈ ಕಳಿಂಗ ಯುದ್ಧವನ್ನು ಮಾಡಿರ್ತಕ್ಕಂಥದ್ದು. ಈ ಕಳಿಂಗ ಯುದ್ಧ ಅವನ ಜೀವನ ಅವಧಿಯಲ್ಲೇ ಕೊನೆಯ ಯುದ್ಧ ಆಗಿತ್ತು ಅಂತಕ್ಕಂಥದ್ದು ಕೂಡ. ಇದರಿಂದ ಮನನೊಂದು ಈ ಮುಂದೆ ಯುದ್ಧಗಳನ್ನೇ ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥ ರಾಜ ಅಶೋಕ ಆಗಿರ್ತಾನೆ. ಸಮುದ್ರಗುಪ್ತನಿಗೆ ಇರತಕ್ಕಂಥ ಬಿರುದು ಭಾರತದ ನೆಪೋಲಿಯನ್ ಅಂತಕ್ಕಂಥದ್ದು. ಭಾರತದ ನೆಪೋಲಿಯನ್ ಅಂಥೇಳಿ ಕರೆಯಲಾಗ್ತದೆ. ಭಾರತದ ನೆಪೋಲಿಯನ್ ಅಂಥೇಳಿ ಅವರನ್ನು ಕರೆಯಲಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನು ಯಾವ ಒಂದು ದೇಶದಲ್ಲಿ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. ಆಯ್ಕೆಗಳಿದ್ದಾವೆ. ಬರ್ಮಾ, ಸಿಂಗಾಪುರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಅಂತಕ್ಕಂಥದ್ದು. ಭಾರತೀಯರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರವರು ಬೇರೆ ದೇಶದಲ್ಲಿ ಹೋಗಿ ಒಂದು ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಎಲ್ಲಿ ಅಂತಂದರೆ ಅದು ಸಿಂಗಾಪುರದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ, ಅದನ್ನು ಹೊಂದುತ್ತೇನೆ ಅಂತೇಳಿ ಈ ಹೇಳಿಕೆ ಯಾರು ಹೇಳಿದರು ಅಂತಕ್ಕಂಥದ್ದು. ಹೇಳಿಕೆಯ ಮೇಲೆ ಕೆಲವೊಂದು ಪ್ರಸಿದ್ಧ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಹೇಳಿಕೆಯ ಮೇಲೆ ಕೂಡ ಪ್ರಶ್ನೆಗಳಾಗ್ತವೆ. ಅದು ಕೂಡ ನೀವು ಗಮನಿಸಬೇಕು. ಯಾವುದೇ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನೋಡ್ತಾ ಹೋದರೆ ಆಳವಾಗಿ ಒಂದೇ ಟಾಪಿಕ್ ಅಲ್ಲ, ಹಲವಾರು ಟಾಪಿಕ್ಗಳನ್ನು ನೀವು ಇಂಪಾರ್ಟೆಂಟ್ ಆಗಿ ತಗೋಬೇಕಾಗ್ತದೆ. ಎಲ್ಲವೂ ಕೂಡ ಸ್ಟಡಿ ಮಾಡಬೇಕು. ಇದೇ ಪ್ರಶ್ನೆ ಬರಲ್ಲ ಅಂತಕ್ಕಂಥದ್ದು GKಯಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿಕೆ ಹೇಳಿದವರು ಇಲ್ಲಿ ಆಯ್ಕೆಗಳಿದ್ದಾವೆ. MK ಗಾಂಧಿ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್, GK ಗೋಖಲೆ, BR ಅಂಬೇಡ್ಕರ್ ಅವರು. ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥವರು ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ರವರು. ಮುಂದಿನ ಪ್ರಶ್ನೆ ನೋಡೋಣ. ಮಹಾತ್ಮ ಗಾಂಧೀಜಿಯವರು ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಮೊದಲ ದುಂಡು ಮೇಜಿನ ಸಮ್ಮೇಳನ 1930, ಎರಡನೇ ದುಂಡು ಮೇಜಿನ ಸಮ್ಮೇಳನ 1931, ಮೂರನೇ ದುಂಡು ಮೇಜಿನ ಸಮ್ಮೇಳನ 1932. ಈ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಪ್ರಮುಖವಾಗಿ 3 ದುಂಡು ಮೇಜಿನ ಸಮ್ಮೇಳನಗಳು ಜರುಗಿರ್ತಕ್ಕಂಥದ್ದು ಕಾಲಾನುಕ್ರಮದಲ್ಲೇ ಕೊಡಲಾಗಿದೆ. ಆದರೆ ಮಹಾತ್ಮ ಗಾಂಧೀಜಿಯವರು ಪರ್ಟಿಕ್ಯುಲರ್ ಯಾವ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. ಸ್ಟಡಿ ಮಾಡಿದರೆ ಓಕೆ. ಹೊಸದಾಗಿ ಏನು ಎಕ್ಸಾಮ್ನ ಬರೀತಾ ಇರ್ತೀರಿ, ಹೊಸಬ್ರು ಏನಿರ್ತಿರಲ್ಲ ಅವರಿಗೆ ಈ ರೀತಿ ಕೊಟ್ಟಾಕರ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನೋಡಬೇಕಾದ್ರೆ ನೀವು ಮೊದಲು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾಗತ್ತೆ.
ಹಾಗೆ ನೋಡ್ತಾ ಹೋಗೋಣ, ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಂದರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ 1931ರಲ್ಲಿ ಈ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದರು ಅಂತಕ್ಕಂಥದ್ದು. ಎರಡನೇ ದುಂಡು ಮೇಜಿನ ಸಮ್ಮೇಳನ. ಮುಂದಿನ ಪ್ರಶ್ನೆ ನೋಡೋಣ, ಈ ಕೆಳಗಿನವುಗಳಿಂದ ಬೌದ್ಧ ಸಾಹಿತ್ಯವನ್ನು ಗುರುತಿಸಿ ಅಂತಕ್ಕಂಥದ್ದು. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಸಾಹಿತ್ಯ ಅಥವಾ ಪ್ರಮುಖ ಗ್ರಂಥ ಯಾವುದು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ತ್ರಿಪಿಟಕಗಳು, ಉಪನಿಷತ್ತುಗಳು, ಅಂಗಾಸ್, ಅರಣ್ಯಕರು ಅಂತಕ್ಕಂಥದ್ದು ಇಲ್ಲಿ ಕೊಡಲಾಗ್ಯದ. ಪ್ರಮುಖವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಗ್ರಂಥ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತ್ರಿಪಿಟಕಗಳು ಅಂತಕ್ಕಂಥದ್ದು ಬೌದ್ಧ ಧರ್ಮದ ಅಥವಾ ಬೌದ್ಧ ಸಾಹಿತ್ಯದ ಪ್ರಮುಖ ಗ್ರಂಥಗಳು ಅಂತಕ್ಕಂಥದ್ದು ಹೇಳಬಹುದಾಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ತುರ್ಕನ್ ಇ ಚಹಲ್ಗಾನಿ ಎಂದು ಕರೆಯಲ್ಪಡುವ 40 ಜನರ ಗುಂಪಿನಲ್ಲಿ ತನ್ನ ವಿಶ್ವಾಸಾರ್ಹ ಕುಲೀನರನ್ನು ಸಂಘಟಿಸಿದವರು ಯಾರು ಅಂತಕ್ಕಂಥದ್ದು. ಏನು, ತುರ್ಕನ್ ಇ ಚಹಲ್ಗಾನಿ ಅಂತಕ್ಕಂಥದ್ದು 41 ಜನರ ಗುಂಪಾಗಿತ್ತು. ಅದನ್ನು ಸಂಘಟಿಸಿದವರು ಯಾರು ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ಕುತುಬುದ್ದೀನ್ ಐಬಕ್, ಬಲ್ಬನ್, ಇಲ್ತಮಷ್, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಇಲ್ತಮಷ್ ಅಂತಕ್ಕಂಥವ್ರು ಈ ಒಂದು ತುರ್ಕನ್ ಇ ಚಹಲ್ಗಾನಿ ಅಂತಕ್ಕಂಥ ಒಂದು 40 ಜನರ ಸಂಘವನ್ನು ಸ್ಥಾಪಿಸ್ತಾರ. ಇದನ್ನು ನಾಶ ಮಾಡಿದವರು, ಇದನ್ನು ಕೊನೆಗೊಳಿಸಿದವರು ಯಾರಂತ ಕೇಳಿದ್ರೆ ಇದೇ ಪ್ರಶ್ನೆಗೆ ಇಲ್ಲಿ ಬಲ್ಬನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ. ಇತಿಹಾಸದಲ್ಲಿ ಒಬ್ರು ಕಟ್ಟಿದ್ರೆ ಇನ್ನೊಬ್ರು ಕೆಡುತ್ತಕ್ಕಂಥದ್ದು, ಒಬ್ಬರು ಕಂಡ್ರೆ ಒಬ್ರು ಆಗ್ಲಾರ್ದೆ ಇತಿಹಾಸ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗತ್ತೆ. ಇತಿಹಾಸ 7 ಬೀಳಿನ ಒಂದು ಘಟನೆಗಳನ್ನು ನೆನಪಿಸಿಕೊಳ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಅತ್ಯಂತ ಹಳೆಯ ಭಾರತೀಯ ನಾಗರಿಕತೆಯನ್ನು ಹೆಸರಿಸಿ ಅಥವಾ ಗುರುತಿಸಿ ಅಂತಕ್ಕಂಥದ್ದು. ನೋಡ್ತಾ ಹೋಗ್ತೀವಿ. ಸಿಂಧೂ ಕಣಿವೆಯ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಈಜಿಪ್ಟಿಯನ್ನರ ನಾಗರಿಕತೆ, ಇದು ಯಾವುದು ಅಲ್ಲ ಅಂತಕ್ಕಂಥದ್ದು. ಅಂದರೆ ಅತ್ಯಂತ ಹಳೆಯ ಭಾರತೀಯ ನಾಗರಿಕತೆ ಇದರಲ್ಲಿ ಯಾವುದು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. ಹಾಗೆ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗೆ ಸಿಂಧೂ ಕಣಿವೆಯ ನಾಗರಿಕತೆ ಅಂತಕ್ಕಂಥದ್ದು ಅತ್ಯಂತ ಹಳೆಯದಾದ ನಾಗರಿಕತೆಗಳಲ್ಲಿ ಒಂದಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ. ಯಾವ ಮೊಘಲ ಚಕ್ರವರ್ತಿ ಮಕ್ಸೂದಾಬಾದ್ ಎಂಬ ನಗರವನ್ನು ನಿರ್ಮಿಸಿದ ನಂತರ ಮುರ್ಷಿದಾಬಾದ್ ಎಂದು ಜನಪ್ರಿಯವಾಗಿ ಕರೆಯಲ್ಪಟ್ಟಿತ್ತು? ಅಂದರೆ ಮಕ್ಸೂದಾಬಾದ್ ಅಂಥೇಳಿ ಮೊಟ್ಟ ಮೊದಲಿಗೆ ಸ್ಥಾಪಿಸಲ್ಪಟ್ಟಿತ್ತು. ಅದು ಮುಂದೆ ಏನಾಗ್ತದ ಮುರ್ಷಿದಾಬಾದ್ ಅಂಥೇಳೇ ಜನಪ್ರಿಯ ಆಗ್ತದ. ಆ ಒಂದು ನಗರವನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥದ್ದು. ಬಹದ್ದೂರ್ ಶಾ ಜಾಫರ್, ಶಹಜಹಾನ್, ಹುಮಾಯೂನ್, ಅಕ್ಬರ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. ಮುರ್ಷಿದಾಬಾದ್ ಅಂತಕ್ಕಂಥದ್ದು ನಗರ ಕಟ್ಟಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಕ್ಬರ್ ಅಂತಕ್ಕಂಥ ರಾಜ ಈ ಒಂದು ಮುರ್ಷಿದಾಬಾದ್ ನಗರವನ್ನು ನಿರ್ಮಿಸಿದ ಅಂತಕ್ಕಂಥದ್ದು ಗಮನಿಸಬಹುದು. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಹಮಾರಾ ಅಂತಕ್ಕಂಥ ಈ ಗೀತೆಯನ್ನು ಯಾರು ರಚನೆ ಮಾಡಿದ್ರು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗೋಣ. ಅಶಫ್ ಉಲ್ಲಾ ಖಾನ್, ಸಾಯಿರ್ ಲುಧಿಯಾನ್ವಿ, ಮೊಹಮ್ಮದ್ ಇಕ್ಬಾಲ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಹಮಾರಾ ಅಂತಕ್ಕಂಥ ಗೀತೆ ರಚನೆಕಾರರು ಯಾರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಮೊಹಮ್ಮದ್ ಇಕ್ಬಾಲ್ ಅವರು ಈ ಗೀತೆಯನ್ನು ರಚನೆ ಮಾಡಿದರು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಮೌರ್ಯ ನ್ಯಾಯಾಲಯದಲ್ಲಿ ಗ್ರೀಕರ ರಾಯಭಾರಿಯನ್ನು ಹೆಸರಿಸಿ ಅಂತಕ್ಕಂಥದ್ದು.
ಮೌರ್ಯರ ಸಾಮ್ರಾಜ್ಯದಲ್ಲಿ ಗ್ರೀಕ್ ದೇಶದಿಂದ ರಾಯಭಾರಿಯಾಗಿ ಯಾರು ಬಂದಿದ್ದರು ಅಂತಕ್ಕಂಥದ್ದು. ಎಸ್, ಅಲೆಕ್ಸಾಂಡರ್, ಮೆಗಾಸ್ತನಿಸ್, ಅರಿಸ್ಟಾಟಲ್, ಪ್ಲೇಟೋ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಮೌರ್ಯ ಸಾಮ್ರಾಜ್ಯಕ್ಕೆ ಅಥವಾ ಮೌರ್ಯ ನ್ಯಾಯಾಲಯದಲ್ಲಿ ಗ್ರೀಕ್ ರಾಯಭಾರಿ ಯಾರು ಅಂದರೆ ಮೆಗಾಸ್ತನಿಸ ಅಂತಕ್ಕಂಥದ್ದು. ಅದೇ ರೀತಿ ಒಂದು ಪ್ರಶ್ನೆ ಬರುತ್ತೆ, ಮೆಗಾಸ್ತನಿಸ ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಅದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ರೆ ಅದು ಇಂಡಿಕಾ ಅಂತಕ್ಕಂಥದ್ದು. ಎಸ್, ಇಂಡಿಕಾ. ಈ ಗ್ರಂಥ ಯಾರು ರಚನೆ ಮಾಡಿದರು ಅಂದರೆ ಮೆಗಾಸ್ತನಿಸ. ಮುಂದಿನ ಪ್ರಶ್ನೆ ನೋಡೋಣ. ಅಜಂತ ವರ್ಣಚಿತ್ರಗಳಿಗೆ ಸ್ಫೂರ್ತಿ ಏನು? ಅಜಂತದ ವರ್ಣಚಿತ್ರಗಳು ಯಾವ ಒಂದು ಸ್ಫೂರ್ತಿಯನ್ನು ನೀಡ್ತವ, ಅದನ್ನು ನೋಡಿದ ತಕ್ಷಣ ಏನನ್ನು ನಮ್ಮ ಮನಸ್ಸಿಗೆ ಮೂಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಆ ಪ್ರಶ್ನೆಯ ಉದ್ದೇಶವಾಗ್ಯದ. ಈಗ ನೋಡ್ತಾ ಹೋಗೋಣ. ಕರುಣಾಮಯಿ ಬುದ್ಧನ ಒಂದು ಚಿತ್ರವನ್ನು ನೋಡ್ಬೋದಾ, ಅಥವಾ ರಾಧಾಕೃಷ್ಣ ಲೀಲಾ ಅಂತಕ್ಕಂಥದ್ದು, ಜೈನ ತೀರ್ಥಂಕರ ಬಗ್ಗೆ ಗಮನಿಸಬಹುದಾ, ಅಥವಾ ಮಹಾಭಾರತ ಎದುರಾಗುತ್ತದೆ, ಅಥವಾ ಮಹಾಭಾರತದಲ್ಲೇ ಅಲ್ಲಿ ನಾವು ಅರ್ಥವನ್ನು ತಿಳ್ಕೊಬಹುದಾ ಅಂತಕ್ಕಂಥದ್ದು. ಎಸ್, ಅಜಂತ ವರ್ಣಚಿತ್ರಗಳು ಏನನ್ನು ನಾವು ಕಾಣೋದಕ್ಕೆ ಸಿಗುತ್ತೆ ಅಲ್ಲಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, ಕರುಣಾಮಯಿ ಬುದ್ಧನ ಒಂದು ಚಿತ್ರವನ್ನು ನಾವು ಅಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಮೊದಲು ತಮ್ಮ ರಾಜಕೀಯ ಚಟುವಟಿಕೆಯನ್ನು ಪ್ರಾರಂಭಿಸಿದ್ದು ಎಲ್ಲಿಂದ? ಎಸ್, ರಾಜಕೀಯ ಚಟುವಟಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಿದ್ದು ಎಲ್ಲಿಂದ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ. ದಂಡಿ, ಖೇಡಾ, ಸಾಬರಮತಿ, ಚಂಪಾರಣ್ಯ ಆಗಬೇಕು. ಚಂಪಾರಣ್ಯ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ. 1915 ಏನು ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಬರ್ತಾರೆ. ಬಂದ ನಂತರ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಿಂದ ಅಂತಕ್ಕಂಥದ್ದು 1917ರಲ್ಲಿ. ಎಸ್, 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತಕ್ಕಂಥದ್ದು ನೀಲಿ ಬೆಳೆಗಾರರ ಒಂದು ಕುರಿತಾಗಿ ಅಲ್ಲಿ ಒಂದು ಸತ್ಯಾಗ್ರಹ, ಅವರ ಒಂದು ಬೆಂಬಲಕ್ಕೆ ನಿಂತುಕೊಂಡು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಮೊದಲ ಸತ್ಯಾಗ್ರಹ ಅಥವಾ ಮೊದಲ ತಮ್ಮ ರಾಜಕೀಯ ಚಟುವಟಿಕೆ ಆರಂಭ ಆಗಿದ್ದು ಚಂಪಾರಣ್ಯದಿಂದ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಎಸ್, ಇಲ್ಲಿ ಅದೇ ಒಂದು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥದ್ದು ಕೂಡ ಕೊಡಲಾಗ್ಯದ. ಚಂಪಾರಣ್ಯ ಸತ್ಯಾಗ್ರಹವನ್ನು ಈ ಕೆಳಗೆ ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು, ಅಥವಾ ಚಂಪಾರಣ್ಯ ಸತ್ಯಾಗ್ರಹವು ಯಾರ ನಾಯಕತ್ವದಲ್ಲಿ ಜರುಗಿತು ಅಂತಕ್ಕಂಥದ್ದು. ಯಾರ ನಾಯಕತ್ವ ಅಂತ ಬಂದರೆ MK ಗಾಂಧಿಯವರ ನಾಯಕತ್ವ. ಎಸ್, ಗಾಂಧಿ ಅವರ ನಾಯಕತ್ವದಲ್ಲಿ ಈ ಒಂದು ಸತ್ಯಾಗ್ರಹ ಜರುಗಿತು. ಆದರೆ ಎಷ್ಟರಲ್ಲಿ ಕೇಳಿದರೆ 1917ರಲ್ಲಿ ಅಂತಕ್ಕಂಥದ್ದು ಕೂಡ ಗುರುತಿಸಬೇಕಾಗತ್ತೆ. ಭಾರತದ ಜೈನ ಧರ್ಮದ ಸ್ಥಾಪಕರು ಯಾರು? ಭಾರತದಲ್ಲಿ ಜೈನ ಧರ್ಮದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡೋದಾದರೆ ಎಸ್, ಗೌತಮ, ಮಹಾವೀರ, ಚಂದ್ರಗುಪ್ತ, ಅಶೋಕ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾವೀರರು ಅಂತಕ್ಕಂಥದ್ದು ಜೈನ ಧರ್ಮದ ಸ್ಥಾಪಕರಂತೇಳಿ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬುದ್ಧನ ಅರ್ಥವೇನು? ಎಸ್, ಬುದ್ಧ ಅಂದರೆ ಆ ಒಂದು ಪದದ ಅರ್ಥವೇನು, ಬುದ್ಧ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನನ್ನು ಮೂಡುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಬೇಕಾಗುತ್ತೆ. ಗ್ರೇಟ್, ವಿಜಯಶಾಲಿ, ಮಹಾನ್ ಸಂತ, ಬುದ್ಧಿವಂತ, ಪ್ರಬುದ್ಧನಾದ ಅಂತಕ್ಕಂಥದ್ದು. ಬುದ್ಧ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನನ್ನು ಹೊಳಿತದೆ ಅಥವಾ ಅವ್ರ ಬಗ್ಗೆ ಮೂಡ್ತಕ್ಕಂಥ ಅಭಿಪ್ರಾಯ ಏನು ಅಂತಕ್ಕಂಥದ್ದು. ಎಸ್, ಇವೆಲ್ಲ ಇಂಟರ್ವ್ಯೂನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನೇ ಈಗ ಪರೀಕ್ಷೆಯಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಸುಮ್ಮನೆ ನೀವು ನೋಡ್ತಾ ಓದಬೇಕಾದ್ರೆ ಎಲ್ಲವೂ ಕೂಡ ಒಂದು ಓರೆಗಲ್ಲಿಗೆ ಹಚ್ಚಿ ಥಿಂಕ್ ಮಾಡಬೇಕಾಗುತ್ತೆ. ಎಸ್, ಬುದ್ಧನ ಅರ್ಥವೇನು ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಹೇಳೋದಾದರೆ ಎಸ್, ಪ್ರಬುದ್ಧನಾದ ವ್ಯಕ್ತಿ ಬುದ್ಧನಾಗಿದ್ದಾನೆ.
ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥದ್ದು. ಆರ್ಯ ಸಮಾಜದ ಸ್ಥಾಪಕರು ಯಾರು? ಎಸ್, ಆನಿ ಬೆಸೆಂಟ್, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ವಿವೇಕಾನಂದ. ಈ ಒಂದು ಆಯ್ಕೆಗಳಲ್ಲಿ ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಘೋಷಣೆ ಕೊಡ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತಕ್ಕಂಥ ಒಂದು ಇವರ ಹೇಳಿಕೆಯಾಗಿದೆ. ಇವರ ಒಂದು ಪ್ರಮುಖ ಗ್ರಂಥ ಯಾವುದು ಅಂತ ಕೇಳ್ತಾರೆ, ಸತ್ಯಾರ್ಥ ಪ್ರಕಾಶ್ ಅಂತಕ್ಕಂಥದ್ದು ಇವರ ಒಂದು ಪ್ರಮುಖ ಗ್ರಂಥವಾಗಿದೆ. ಮುಂದಿನ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಏನಾಗಿತ್ತು? ಅವರ ಮೊದಲ ಹೆಸರು ಏನಾಗಿತ್ತು? ಸ್ವಾಮಿ ವಿವೇಕಾನಂದ ಅನ್ನೋದಕ್ಕಿಂತ ಮುಂಚೆ ಅವರ ಬಾಲ್ಯದಲ್ಲಿ ಕರೀತಕ್ಕಂಥ ಹೆಸರು ಏನು ಅಂತಕ್ಕಂಥದ್ದು. ನರೇಂದ್ರನಾಥ್ ದತ್ತ, ಬಟುಕೇಶ್ವರ ದತ್ತ, ಕೃಷ್ಣ ದತ್ತ, ಸುರೇಂದ್ರ ದತ್ತ. ಬಾಲ್ಯದಲ್ಲಿ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಹೆಸರು ಏನು ಅಂತಕ್ಕಂಥದ್ದು ನೋಡುವುದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನರೇಂದ್ರನಾಥ್ ದತ್ತ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರಾಗಿತ್ತು ಅಂತಕ್ಕಂಥದ್ದು. ಇವರು ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಸ್ವಾಮಿ ವಿವೇಕಾನಂದರು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಪೋರ್ಚುಗೀಸರಲ್ಲಿ ಯಾರು ಗೋವಾವನ್ನು ವಶಪಡಿಸಿಕೊಂಡರು? ಇವರೆಲ್ಲ ಪೋರ್ಚುಗೀಸರ ಒಂದು ರಾಯಭಾರಿಗಳಾಗಿದ್ದರು. ಇವರಲ್ಲಿ ಗೋವಾವನ್ನು ವಶಪಡಿಸಿಕೊಂಡವರು ಯಾರು ಅಂತಕ್ಕಂಥದ್ದು. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅಲ್ಫನ್ಸೋ ಡಿ ಅಲ್ಬುಕರ್ಕ, ವಾಸ್ಕೋ ಡಿ ಗಾಮಾ, ರಾಬರ್ಟ್ ಡಿ ನೊಬಿಲಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇವರು ಪೋರ್ಚುಗೀಸರ ಪ್ರಮುಖ ನಾಯಕರುಗಳು. ಇವರಲ್ಲಿ ಗೋವಾವನ್ನು ವಶಪಡಿಸಿಕೊಂಡವರು ಯಾರು ಅಂತಕ್ಕಂಥದ್ದು ಇಲ್ಲಿ ನೋಡೋದಾದರೆ ಸರಿಯಾದ ಉತ್ತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತಕ್ಕಂಥವರು ಗೋವಾವನ್ನು ವಶಪಡಿಸಿಕೊಳ್ತಾರೆ. ಭಾರತದಲ್ಲಿ ಕೊನೆಯದಾಗಿ ಸ್ವತಂತ್ರಗೊಂಡಿರ್ತಕ್ಕಂಥ ರಾಜ್ಯ ಕೂಡ ಗೋವಾ. ಪೋರ್ಚುಗೀಸರ ಒಂದು ಕಪಿಮುಷ್ಟಿಯಿಂದ ಕೊನೆಯದಾಗಿ ಗೋವಾ ವಿಮುಕ್ತಿ ಆಗ್ತದೆ ಅಂತಕ್ಕಂಥದ್ದು 1971ರಲ್ಲಿ. ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡ ಕಾರಣ ಅಥವಾ ಘಟನೆ ಯಾವುದು ಅಂತಕ್ಕಂಥದ್ದು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಈ ಕೆಳಗಿನ ಯಾವ ಕಾರಣವಾಗಿದೆ, ಯಾವ ವಿಷಯ ಕಾರಣವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ನೋಡ್ತಾ ಹೋಗೋಣ ಆಯ್ಕೆಗಳು. ಚೌರಿ ಚೌರಾ ಘಟನೆ, ಚಂಪಾರಣ್ಯ ಚಳವಳಿ, ಕಾಕೋರಿ ಪಿತೂರಿ, ಬಾರ್ಡೋಲಿ ಚಳವಳಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಚೌರಿ ಚೌರಾ ಘಟನೆ ಅಂತಕ್ಕಂಥದ್ದು ಪ್ರಮುಖವಾಗಿ ಇದು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ್ದರಿಂದ ಏನು ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.